ನಮಸ್ಕಾರ ಆತ್ಮೀಯ ಸಾಧಕರೇ. ನಿನ್ನೆ ನಾವು ದೇಹದ ತೂಕವನ್ನು ಕರಗಿಸುವ ವೇಟ್ಲೆಸ್ನೆಸ್ ರಹಸ್ಯವನ್ನು ತಿಳ್ಕೊಂಡ್ವಿ. ಇವತ್ತು ನಾವು ಆಧ್ಯಾತ್ಮದ ಅತ್ಯಂತ ರೋಮಾಂಚಕ, ನಿಗೂಢ ಮತ್ತು ವಿಜ್ಞಾನವೇ ಬೆರಗಾಗುವ ಸ್ಥಿತಿಗೆ ಕಾಲಿಡುತ್ತಿದ್ದೇವೆ. ಅದುವೇ ಮೈಂಡ್ ಅವೇಕ್, ಬಾಡಿ ಅಸ್ಲೀಪ್. ನನ್ನದೊಂದು ಪ್ರಶ್ನೆ ವೀಕ್ಷಕರೇ, ನಾವೆಲ್ಲರೂ ಪ್ರತಿದಿನ ರಾತ್ರಿ ನಿದ್ದೆ ಮಾಡ್ತೇವೆ ಅಲ್ವಾ? ಆದರೆ ಆ ನಿದ್ದೆಗೂ ಮತ್ತು ಸಾವಿಗೂ ಇರುವ ವ್ಯತ್ಯಾಸವೇನು ಗೊತ್ತಾ? ಕೇವಲ ಒಂದು ತೆಳುವಾದ ಉಸಿರಾಟದ ಗೆರೆ ಅಷ್ಟೇ. ನಿದ್ದೆಯಲ್ಲಿ ನಮ್ಮ ದೇಹ ಸಂಪೂರ್ಣ ಸತ್ತು ಹೋದಂತೆ ಜಡವಾಗಿರುತ್ತದೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಪ್ರಜ್ಞೆ ಅಥವಾ ನಮ್ಮ ಸೂಕ್ಷ್ಮ ಶರೀರ ಎಲ್ಲೋ ಒಂದು ಕಡೆ ಸಂಚರಿಸುತ್ತಿರುತ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ನಿಮ್ಮ ದೇಹ ದಟ್ಟವಾದ ನಿದ್ರೆಗೆ ಜಾರಿದೆ. ನಿಮ್ಮ ಕೈಗಳು, ಕಾಲುಗಳು, ಸ್ನಾಯುಗಳು ಎಷ್ಟು ಭಾರವಾಗಿವೆ ಎಂದರೆ ನೀವು ಬಯಸಿದರೂ ಕೂಡ ಅವುಗಳನ್ನು 1 ಇಂಚು ಅಲುಗಾಡಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಒಳಗಿರುವ ನೀವು, ಅಂದರೆ ನಿಮ್ಮ ಮನಸ್ಸು, ನಡುಹಗಲಿನ ಸೂರ್ಯನಂತೆ ಸಂಪೂರ್ಣ ಎಚ್ಚರವಾಗಿದೆ. ಕಣ್ಣು ಮುಚ್ಚಿದ್ದರೂ ಕೂಡ ನಿಮಗೆ ನಿಮ್ಮ ಸುತ್ತಲಿನ ಇಡೀ ರೂಮ್ ಕಾಣಿಸುತ್ತಿದೆ. ಬ್ರಹ್ಮಾಂಡದ ಶಬ್ದಗಳು ಕೇಳಿಸುತ್ತಿವೆ. ಕೇಳಲು ಇದು ಅಸಾಧ್ಯ ಅಥವಾ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ಅನ್ನಿಸಬಹುದು. ಆದರೆ ಇದೇ ಆಸ್ಟ್ರಲ್ ಟ್ರಾವೆಲ್ ಅಥವಾ ಸೂಕ್ಷ್ಮ ಶರೀರಯಾನದ ಅತೀ ದೊಡ್ಡ ರಹಸ್ಯ ಮತ್ತು ಮುಖ್ಯವಾದ ಗೇಟ್ವೇ. ಮಾಡರ್ನ್ ಕ್ವಾಂಟಮ್ ಫಿಸಿಕ್ಸ್ ಮತ್ತು ನ್ಯೂರೋಸೈನ್ಸ್ ಇದನ್ನು ಹಿಪ್ನಾಗಾಜಿಕ್ ಸ್ಟೇಟ್ ಎಂದು ಕರೆಯುತ್ತೆ. ಜಾಗೃತಾವಸ್ಥೆ ಮತ್ತು ನಿದ್ರಾವಸ್ಥೆಯ ನಡುವೆ ಇರುವ ಒಂದು ಅತ್ಯಂತ ಶಕ್ತಿಶಾಲಿ ಬಾರ್ಡರ್ ಲೈನ್ ಇದು. ಪ್ರತಿಯೊಬ್ಬ ಮನುಷ್ಯನು ದಿನಕ್ಕೆ 2 ಬಾರಿ, ಅಂದರೆ ನಿದ್ರೆಗೆ ಜಾರುವಾಗ ಮತ್ತು ನಿದ್ರೆಯಿಂದ ಎದ್ದೇಳುವಾಗ, ಈ ಸ್ಥಿತಿಯನ್ನು ದಾಟಿಯೇ ಹೋಗುತ್ತಾನೆ. ಆದರೆ ಪ್ರಜ್ಞೆ ಇಲ್ಲದ ಕಾರಣ ನಿದ್ರೆಯ ಮಹಾಸಾಗರದಲ್ಲಿ ಮುಳುಗಿಬಿಡುತ್ತಾನೆ. ಆದರೆ ಇವತ್ತಿನ ಆಳವಾದ ಧ್ಯಾನದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ದೇಹವನ್ನು ನಿದ್ರೆಗೆ ಜಾರಿಸಿ ನಮ್ಮ ಮನಸ್ಸನ್ನು ಮಾತ್ರ ಅತ್ಯಂತ ಜಾಗೃತವಾಗಿ ಇಡಲಿದ್ದೇವೆ. ಒಮ್ಮೆ ಈ ಸ್ಥಿತಿ ಸಿದ್ಧಿಸಿದರೆ ನಿಮ್ಮ ಆತ್ಮಕ್ಕೆ ದೇಹದ ಬಂಧನದಿಂದ ಹೊರಬರಲು ರಾಜಮಾರ್ಗ ಸಿಕ್ಕಂತೆಯೇ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ತೀವ್ರವಾದ ಅಭ್ಯಾಸ. ಹಾಗಾಗಿ ಯಾವುದೇ ಗೊಂದಲವಿಲ್ಲದ ಶಾಂತವಾದ ಜಾಗವನ್ನು ಆರಿಸಿಕೊಳ್ಳಿ. ಹೆಡ್ಫೋನ್ ಧರಿಸಿಕೊಳ್ಳಿ. ಧ್ಯಾನವನ್ನು ಶುರು ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಒಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯನ್ನು ನೀಡಲೇಬೇಕು. ಧ್ಯಾನದ ಆಳಕ್ಕೆ ಹೋಗುತ್ತಿದ್ದಂತೆ ನಿಮ್ಮ ದೇಹ ನಾನು ಈಗ ನಿದ್ರಿಸಬೇಕು ಎಂದು ನಿರ್ಧರಿಸುತ್ತದೆ. ಆದರೆ ನಿಮ್ಮ ಮನಸ್ಸು ಎಚ್ಚರವಾಗಿರುವುದರಿಂದ ಮೆದುಳು ಕೆಲವು ಅದ್ಭುತ ಮತ್ತು ವಿಚಿತ್ರ ಸಿಗ್ನಲ್ಗಳನ್ನು ನೀಡಲು ಆರಂಭಿಸುತ್ತದೆ. ಇದನ್ನು ಮೊದಲೇ ತಿಳಿದುಕೊಳ್ಳಿ. ಇದರಿಂದ ನಿಮಗೆ ಭಯವಾಗುವುದಿಲ್ಲ. ನಿಮ್ಮ ಕೈ ಮತ್ತು ಕಾಲುಗಳ ಮೇಲೆ ಯಾರೋ 100 kg ತೂಕದ ಕಲ್ಲನ್ನು ಇಟ್ಟಂತೆ ಅಥವಾ ಇಡೀ ದೇಹ ಸಿಮೆಂಟ್ ಆಗಿ ಬದಲಾದಂತೆ ಭಾಸವಾಗಬಹುದು. ಇದರಿಂದ ಗಾಬರಿಯಾಗಬೇಡಿ. ಇದು ದೇಹ ಸಂಪೂರ್ಣವಾಗಿ ನಿದ್ರೆಗೆ ಜಾರಿದೆ ಎಂಬ ಸಂಕೇತವಷ್ಟೇ. ನಿಮ್ಮ ಇಡೀ ದೇಹದಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಹರಿದಂತೆ ತೀವ್ರವಾದ ನಡುಕ ಅಥವಾ ಕಂಪನಗಳು ಉಂಟಾಗಬಹುದು, ಅಂದರೆ ವೈಬ್ರೇಷನ್ಸ್. ನಿಮ್ಮ ಕಿವಿಯಲ್ಲಿ ಬಿರುಗಾಳಿಯ ಶಬ್ದ ಅಥವಾ ಝೇಂಕಾರ ಕೇಳಿಸಬಹುದು. ಇದು ನಿಮ್ಮ ಆತ್ಮವು ಭೌತಿಕ ಶರೀರದ ಹಿಡಿತದಿಂದ ಸಡಿಲಗೊಳ್ಳುತ್ತಿರುವ ಅತ್ಯಂತ ಶಕ್ತಿಶಾಲಿ ಹಂತ. ನನಗೆ ಮೊದಲನೇ ಬಾರಿ ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ನಾನು ರೂಮ್ನಲ್ಲಿ ಒಬ್ಬಳೇ ಕೂತಿದ್ದೆ. ಆದರೆ ಆ ಟೈಮಲ್ಲಿ ನನ್ನ ಸುತ್ತ ಸಾವಿರಾರು ಜನ ಓಡಾಡ್ತಾ ಇದ್ದಂತೆ ಭಾಸವಾಯಿತು. ಫಸ್ಟ್ ಟೈಮ್ ನನಗೆ ಭಯ ಆಯಿತು. ಆದರೆ
ಗೊತ್ತಿತ್ತು ಕಣ್ಣು ಬಿಟ್ಟರೆ ಮತ್ತೆ ಅನುಭವ ಸಿಗೋದಿಲ್ಲ ಅಂತ. ಹಾಗಾಗಿ ಕಣ್ಣು ಮುಚ್ಚಿಕೊಂಡೇ ಅಬ್ಸರ್ವ್ ಮಾಡಿದೆ. ಸ್ವಲ್ಪ ಸಮಯ ಹತ್ತಿರದಲ್ಲಿ, ಕಿವಿ ಹತ್ತಿರದಲ್ಲಿ ಪಿಸುಗುಟ್ಟದಂಗೆ ಅನುಭವ ಆಯಿತು. ಮತ್ತು ಸಾವಿರಾರು ಜನ ಓಡಾಡಿದ್ರೆ ಯಾವ ಥರ ಫೀಲ್ ಆಗುತ್ತೆ ಆ ಥರ ಆಯಿತು. ಕಣ್ಣು ಮುಚ್ಚಿದರೂ ಬಣ್ಣ ಬಣ್ಣದ ರೇಖೆಗಳು, ಜಿಗ್ಜ್ಯಾಗ್ ಬೆಳಕುಗಳು ಅಥವಾ ಯಾರೋ ಮಾತನಾಡಿದಂತೆ ಕೇಳಿಸಬಹುದು. ಇವೆಲ್ಲವೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ದ್ವಾರ ತೆರೆಯುತ್ತಿರುವುದರ ಲಕ್ಷಣಗಳು. ಒಂದು ವೇಳೆ ಇವತ್ತಿನ ಮೊದಲ ಪ್ರಯತ್ನದಲ್ಲಿ ನಿಮಗೆ ಯಾವುದೇ ಅನುಭವ ಆಗದಿದ್ದರೆ ಅಥವಾ ನೀವು ಕಂಪ್ಲೀಟಾಗಿ ನಿದ್ರೆಗೆ ಜಾರಿ ಬಿಟ್ಟರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಈ ಹೊಸ ಸ್ಥಿತಿಯ ಅಭ್ಯಾಸವಿಲ್ಲ ಅಷ್ಟೇ. ಫೀಲಿಂಗ್ ಆಗದಿದ್ದರೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ನಿಮ್ಮ ಜೀವಕೋಶಗಳು ಆಳವಾಗಿ ರೀಚಾರ್ಜ್ ಆಗುತ್ತಿರುತ್ತವೆ. ಒಂದು ಎಚ್ಚರಿಕೆ ವೀಕ್ಷಕರೇ, ಈ ಅಭ್ಯಾಸವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಅಥವಾ ಅರ್ಧಕ್ಕೆ ಎದ್ದು ಹೋಗಬೇಡಿ. ಅರ್ಧಕ್ಕೆ ನಿಲ್ಲಿಸಿದರೆ ದೇಹ ಮತ್ತು ಮನಸ್ಸಿನ ನಡುವಿನ ಸಂಪರ್ಕ ತಪ್ಪಿ ದಿನವಿಡೀ ಗೊಂದಲ ಅಥವಾ ತಲೆ ಸುತ್ತು ಕಾಡಬಹುದು. ಪೂರ್ತಿ ವಿಡಿಯೋವನ್ನು ಶರಣಾಗತಿಯಿಂದ ವೀಕ್ಷಿಸಿ ಹಾಗೂ ಧ್ಯಾನವನ್ನು ಮಾಡಿ. ಸಾಧ್ಯವಾದರೆ ಬೆನ್ನಿನ ಮೇಲೆ ಆರಾಮವಾಗಿ ನೇರವಾಗಿ ಮಲಗಿಕೊಳ್ಳಿ. ಶವಾಸನ ರೀತಿಯಲ್ಲಿ ಕೈಗಳನ್ನು ದೇಹದ ಪಕ್ಕದಲ್ಲಿಡಿ. ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿ. ಬನ್ನಿ, ಬ್ರಹ್ಮಾಂಡದ ಆ ನಿಗೂಢ ದ್ವಾರವನ್ನು ತೆರೆಯೋಣ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಕಣ್ಣುಗಳು ಅತ್ಯಂತ ಮೃದುವಾಗಿ ಮುಚ್ಚಿರಲಿ. ನಿಮ್ಮ ಇಡೀ ದೇಹವನ್ನು ಹಾಸಿಗೆಯ ಮೇಲೆ ಅಥವಾ ನೆಲದ ಮೇಲೆ ಸಂಪೂರ್ಣವಾಗಿ ಸಡಿಲವಾಗಿ ಬಿಡಿ. ದೀರ್ಘವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಯಾವುದೇ ಅವಸರವಿಲ್ಲದೆ ಉಸಿರನ್ನು ಹೊರಗೆ ಬಿಡಿ. ಇನ್ನೊಮ್ಮೆ ನಿಧಾನವಾಗಿ ಆಳವಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಯಾವುದೇ ಅವಸರವಿಲ್ಲದೆ ಉಸಿರನ್ನು ಹೊರಗೆ ಬಿಡಿ. ನಿಮ್ಮ ಉಸಿರಾಟದ ಲಯ ತಾಯಿಯ ಮಡಿಲಿನಲ್ಲಿರುವ ಮಗುವಿನಂತೆ ಶಾಂತವಾಗುತ್ತಿದೆ. ಈಗ ನಿಮ್ಮ ಮನಸ್ಸಿನಾಳದಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಸಂಕಲ್ಪವನ್ನು ಅಂದರೆ ಅಫರ್ಮೇಷನನ್ನು ಬಿತ್ತಿ. ನನ್ನ ಧ್ವನಿಯೊಂದಿಗೆ ನಿಮ್ಮ ಮನಸ್ಸಿನಲ್ಲಿಯೇ ಪಠಿಸಿ. ನನ್ನ ದೇಹ ನಿದ್ರೆಗೆ ಜಾರುತ್ತಿದೆ, ಆದರೆ ನನ್ನ ಮನಸ್ಸು ಎಚ್ಚರವಾಗಿದೆ. ಮತ್ತೊಮ್ಮೆ ಪಠಿಸಿ. ನನ್ನ ದೇಹ ನಿದ್ರೆಗೆ ಜಾರುತ್ತಿದೆ, ಆದರೆ ನನ್ನ ಮನಸ್ಸು ಎಚ್ಚರವಾಗಿದೆ. ನಿಮ್ಮ ಇಡೀ ಗಮನವನ್ನು ನಿಮ್ಮ ಮೂಗಿನ ತುದಿಯ ಮೇಲೆ ಮಾತ್ರ ಇಡಿ. ಹೊರಗಿನ ಪ್ರಪಂಚದ ಎಲ್ಲ ಶಬ್ದಗಳು, ಯೋಚನೆಗಳು ದೂರವಾಗುತ್ತಿವೆ. ಕೇವಲ ನನ್ನ ಧ್ವನಿ ಮಾತ್ರ ನಿಮ್ಮ ಪ್ರಜ್ಞೆಯನ್ನು ನಡೆಸುತ್ತಿದೆ.
ಈಗ ನಿಮ್ಮ ಆಂತರಿಕ ದೃಷ್ಟಿಯನ್ನು ನಿಮ್ಮ ಪಾದಗಳ ಕಡೆಗೆ ತನ್ನಿ. ನಿಮ್ಮ ಪಾದದ ಬೆರಳುಗಳು, ಹಿಮ್ಮಡಿಗಳು ಕರಗುತ್ತಿವೆ. ಅವು ಸಂಪೂರ್ಣವಾಗಿ ನಿದ್ರಿಸುತ್ತಿವೆ. ನಿಮ್ಮ ಮೊಣಕಾಲುಗಳು ಮತ್ತು ತೊಡೆಗಳ ಸ್ನಾಯುಗಳು ಭಾರವಾಗುತ್ತಿವೆ. ಅವುಗಳಲ್ಲಿ ಯಾವುದೇ ಶಕ್ತಿ ಉಳಿದಿಲ್ಲ. ಅವು ನಿದ್ರೆಗೆ ಜಾರುತ್ತಿವೆ. ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಪೂರ್ತಿಯಾಗಿ ಸಡಿಲವಾಗಿದೆ. ದಿನವಿಡೀ ನಿಮ್ಮನ್ನು ಹೊತ್ತ ಬೆನ್ನು ಮೂಳೆಯನ್ನು ಗಮನಿಸಿ. ಬೆನ್ನಿನ ಪ್ರತಿಯೊಂದು ಮೂಳೆಯೂ ಈಗ ಗಾಢ ನಿದ್ರೆಗೆ ಶರಣಾಗುತ್ತಿದೆ. ನಿಮ್ಮ ಕೈ ಬೆರಳುಗಳು, ಹಸ್ತಗಳು, ಹೆಗಲುಗಳು ಎಷ್ಟು ಆಳವಾದ ನಿದ್ರೆಗೆ ಜಾರುತ್ತಿವೆ ಎಂದರೆ ನೀವು ಬಯಸಿದರೂ ಕೂಡ ನಿಮ್ಮ ಕೈಗಳನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲದಷ್ಟು ಭಾರವಾಗಿವೆ. ನಿಮ್ಮ ಕುತ್ತಿಗೆಯ ಸ್ನಾಯುಗಳು, ದವಡೆಗಳು ಸಡಿಲವಾಗುತ್ತಿವೆ. ನಿಮ್ಮ ಕಣ್ಣಿನ ರೆಪ್ಪೆಗಳು ಎಷ್ಟು ಭಾರವಾಗುತ್ತಿವೆ ಎಂದರೆ ಅವು ಶಾಶ್ವತವಾಗಿ ಲಾಕ್ ಆದಂತೆ ನಿದ್ರಿಸುತ್ತಿವೆ. ನಿಮ್ಮ ಭೌತಿಕ ದೇಹ ಈಗ ಸಂಪೂರ್ಣವಾಗಿ ನಿದ್ರಿಸುತ್ತಿದೆ. ಗಾಢವಾದ, ದಟ್ಟವಾದ ನಿದ್ರೆ. ಆದರೆ ನಿಮ್ಮ ಒಳಗಿರುವ ನೀವು, ಅಂದರೆ ಆ ದಿವ್ಯ ಪ್ರಜ್ಞೆ ಅತ್ಯಂತ ತೀಕ್ಷ್ಣವಾಗಿ ಎಚ್ಚರವಾಗಿದೆ. ನಿಮ್ಮ ದೇಹ ಮಲಗಿ ಗೊರಕೆ ಹೊಡೆಯುವ ಸ್ಥಿತಿಯಲ್ಲಿದೆ. ಆದರೆ ನಿಮ್ಮ ಮನಸ್ಸು ಒಂದು ದಿವ್ಯ ದೀಪದಂತೆ ಬೆಳಗುತ್ತಿದೆ. ನಿಮ್ಮ ಕಣ್ಣುಗಳ ನಡುವಿನ ಆ ಕತ್ತಲೆಯ ಅನಂತ ಆಕಾಶವನ್ನು ಗಮನಿಸಿ. ಆ ಕತ್ತಲೆಯ ಮಧ್ಯದಲ್ಲಿ ಒಂದು ಸಣ್ಣ ನೀಲಿ ಬಣ್ಣದ ನಕ್ಷತ್ರ ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ದೇಹ ಬೆನ್ನಿನ ಮೇಲೆ ಮಲಗಿದೆ. ಆದರೆ ನಿಮ್ಮ ಪ್ರಜ್ಞೆ ಆ ನೀಲಿ ಬೆಳಕಿನ ಕಡೆಗೆ ಸೆಳೆಯಲ್ಪಡುತ್ತಿದೆ. ನಿಮ್ಮ ದೇಹದಲ್ಲಿ ಕಂಪನಗಳು ಆದರೆ ಆಗಲಿ, ಶಬ್ದಗಳು ಕೇಳಿಸಿದರೆ ಕೇಳಿಸಲಿ. ನೀವು ಕೇವಲ ಸಾಕ್ಷಿ ಭಾವದಿಂದ ನೋಡಿ. ನೀವು ಈಗ ದೇಹದ ಗಡಿಯನ್ನು ದಾಟಿದ್ದೀರಿ. ನೀವು ಕೇವಲ ಎಚ್ಚರವಾಗಿರುವ ಶುದ್ಧ ಪ್ರಜ್ಞೆ. ದೇಹ ಮಲಗಿದೆ, ಮನಸ್ಸು ಎಚ್ಚರವಾಗಿದೆ. ಬಾಡಿ ಅಸ್ಲೀಪ್, ಮೈಂಡ್ ಅವೇಕ್.
ಈ ಅದ್ಭುತವಾದ ಆಸ್ಟ್ರಲ್ ದ್ವಾರದಲ್ಲಿ ಯಾವುದೇ ಯೋಚನೆಗಳಿಲ್ಲದೆ ಕೇವಲ ಶೂನ್ಯವಾಗಿ ಲೀನವಾಗಿರಿ. ನನ್ನ ಧ್ವನಿ ಕೆಲವು ನಿಮಿಷಗಳ ಕಾಲ ಮೌನವಾಗುತ್ತದೆ.
ದೇಹ ಮಲಗಿದೆ, ಮನಸ್ಸು ಎಚ್ಚರವಾಗಿದೆ. ಈ ಪರಮೋಚ್ಚ ಶಾಂತಿಯ ಅನುಭವವನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಆಳದಲ್ಲಿ ದಾಖಲಿಸಿಕೊಳ್ಳಿ. ಈಗ ಅತ್ಯಂತ ಆರಾಮವಾಗಿ ನಮ್ಮ ಪ್ರಜ್ಞಾವಸ್ಥೆಗೆ ಮರಳಿ ಬರುವ ಸಮಯ. ನಿಮ್ಮ ಗಾಢ ನಿದ್ರೆಯಲ್ಲಿದ್ದ ಭೌತಿಕ ದೇಹಕ್ಕೆ ನಿಮ್ಮ ಪ್ರಜ್ಞೆ ನಿಧಾನವಾಗಿ ಮರಳಿ ಸಂಪರ್ಕ ಸಾಧಿಸುತ್ತಿದೆ. ನಿಮ್ಮ ಇಡೀ ದೇಹಕ್ಕೆ ಮರಳಿ ಪ್ರಾಣಶಕ್ತಿ ತುಂಬಿಕೊಳ್ಳುತ್ತಿರುವುದನ್ನು ಗಮನಿಸಿ. ನಿಮ್ಮ ಕೈ ಬೆರಳುಗಳನ್ನು ಅತ್ಯಂತ ಲಘುವಾಗಿ ಅಲುಗಾಡಿಸಿ. ನಿಮ್ಮ ಕಾಲು ಬೆರಳುಗಳನ್ನು ಅಲುಗಾಡಿಸಿ. ನಿಮ್ಮ ಮುಖದಲ್ಲಿ ಒಂದು ದಿವ್ಯವಾದ ಪ್ರಶಾಂತವಾದ ಮುಗುಳ್ನಗೆ ಇರಲಿ. ನಿಮ್ಮ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿ ಆ ದಿವ್ಯ ಉಷ್ಣತೆಯನ್ನು ನಿಮ್ಮ ಕಣ್ಣುಗಳ ಮೇಲೆ, ಮುಖದ ಮೇಲೆ ಇಟ್ಟುಕೊಳ್ಳಿ. ಯಾವಾಗ ನಿಮಗೆ ಸರಿ ಎನ್ನಿಸುತ್ತದೆಯೋ ಅತ್ಯಂತ ಕೃತಜ್ಞತೆಯ ಭಾವದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಇವತ್ತಿನ ಈ ಮೈಂಡ್ ಅವೇಕ್ ಬಾಡಿ ಅಸ್ಲೀಪ್ ಸ್ಥಿತಿ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಅತ್ಯಂತ ಪ್ರಮುಖ ಹೆಜ್ಜೆಯಾಗಿದೆ. ನಾಳೆ ಡೇ 15ನಲ್ಲಿ ನಾವು ನಮ್ಮ ಅಂತಃಪ್ರಜ್ಞೆಯನ್ನು, ಆಂತರಿಕ ದೃಷ್ಟಿಯನ್ನು ಮತ್ತು ನಿಗೂಢ ಶಕ್ತಿಗಳನ್ನು ಜಾಗೃತಗೊಳಿಸುವ ಅತ್ಯಂತ ಶಕ್ತಿಶಾಲಿ ಧ್ಯಾನವಾದ ಥರ್ಡ್ ಐ ಚಕ್ರ ಅವೇಕನಿಂಗ್ ಅನ್ನು ಕಲಿಯಲಿದ್ದೇವೆ. ನಾಳೆಯ ವಿಡಿಯೋ ನಿಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ. ಮಿಸ್ ಮಾಡಬೇಡಿ. ಇವತ್ತಿನ ಧ್ಯಾನದಲ್ಲಿ ನಿಮಗಾದ ದೈಹಿಕ ಅನುಭವಗಳು, ಅಂದರೆ ವೈಬ್ರೇಷನ್ ಇರಬಹುದು ಅಥವಾ ಹೆವಿ ಫೀಲಿಂಗ್ ಇರ್ಬೋದು, ಏನೇ ಇರ್ಬೋದು, ಹೇಗಾಯಿತು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೆ ಭೇಟಿಯಾಗೋಣವೇ? ಧನ್ಯವಾದಗಳು.